ಗೋವಿಂದ ಆಂಜನೇಯ ಮರದ ಗೋವಿಂದ ಗೋವಿಂದ ಕಮಲಮನಿಂದ ಪಾದಗಳಿಗೆ ಗೋವಿಂದ ಗೋವಿಂದ ನಿತ್ಯ ಗುರು ಪಾದಕ್ಕೆ ಗೋವಿಂದ ಮಾಯಮ್ಮನಿಂದ ಪಾದಗಳಿಗೆ ಗೋವಿಂದ ಬ್ರಹ್ಮಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದ ಓಂ ನಮೋ ಪಾರ್ವತಿ ಪತೆ ಶ್ರೀ 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 ಸಿಕ್ಕಮ್ಮ ಎಲ್ಲಮ್ಮ ಮಾರಮ್ಮ ಕೃಪಪಂಚದ ನಾಟಕ ಮಂಡಳಿಕ ಶ್ರೀ 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 ವರದರಾಜ ಸ್ವಾಮಿ ಕೃಪಪಂಚದ ನಾಟಕ ಮಂಡಳಿಕ ಶ್ರೀ 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 ಸಿಕ್ಕಮ್ಮ ಎಲ್ಲಮ್ಮ ಮಾರಮ್ಮ ಕೃಪಪಂಚದ ನಾಟಕ ಮಂಡಳಿಕ ಶ್ರೀ ಮಂತ್ರಿವಾರ್ಯನೇ ಪೇಳೆ ರಾಜ್ಯದ ಪ್ರಜೆಗಳ ವಾರ್ತೆಯ ಮಂತ್ರಿವಾರ್ಯನೇ ಪೇಳೆ ರಾಜ್ಯದ ಪ್ರಜೆಗಳ ವಾರ್ತೆಯ ಸುಮಂತ್ರನೇ ಧರ್ಮದಿಂದ ಸಕಲ ಪ್ರಜೆಗಳು ಸುಮಂತ್ರನೇ ಧರ್ಮದಿಂದ ಸಕಲ ಪ್ರಜೆಗಳು ನಿರುತರಾಗಿ ಇರುವರೇ ಮಂತ್ರಿವಾರ್ಯನೇ ಬೇಳೆ ರಾಜ್ಯದ ಪ್ರಜೆಗಳ ವಾರ್ತೆಯ ಸುಮಂತ್ರನೇ ಮಹಾರಾಜರೇ ನಮ್ಮ ರಾಜ್ಯದ ಧರ್ಮಾದಿ ವಿಷಯಗಳನ್ನು ತಿಳಿಸು. ಮಹಾದಂಡೆ ಕ್ಷೇಮದಿಂದ ಇತರು ರಾಜ ನಮ್ಮ ರಾಜ್ಯದ ಪ್ರಜೆಗಳಲ್ಲ ಕ್ಷೇಮದಿಂದ ಇತರು ರಾಜ ನಮ್ಮ ರಾಜ್ಯದ ಪ್ರಜೆಗಳಲ್ಲ ಭ್ರಮಲ ಕ್ಷೇತ್ರೀಯ ವಯಸ್ಸುವರು ಸುಮಂತ್ರನೇ ಮಹಾರಾಜರೇ ಭ್ರಮಲ ಕ್ಷೇತ್ರೀಯ ವಯಸ್ಸುದರು ಸಕಲ ಪ್ರಜೆಗಳು ಸುಖದಿಂದಿರುವರು ಕ್ಷೇಮದಿಂದ ಇತರು ರಾಜ ನಮ್ಮ ರಾಜ್ಯದ ಪ್ರಜೆಗಳಲ್ಲ ಸುಮಂತ್ರನೇ ಮಹಾರಾಜರೇ ದಾನ ಧರ್ಮವ ಮಾಡುತ್ತ ಜನರು ದಾನ ಧರ್ಮವ ಮಾಡುತ್ತ ಜನರು ಸಕಲ ಪ್ರಜೆಗಳು ಸುಖದಿಂದಿರುವರು ಸಕಲ ಪ್ರಜೆಗಳು ಸುಖದಿಂದಿರುವರು ಪ್ರೇಮದಿಂದ ಇತರು ರಾಜ ನಮ್ಮ ರಾಜ್ಯದ ಪ್ರಜೆಗಳಲ್ಲ ಮಹಾರಾಜರೇ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಆ ಪರಮಾತ್ಮನ ಕೃಪೆಯಿಂದ ಸುಖದಿಂದಿರುವರು ಮತ್ತೇನು ಅಪ್ಪಣೆ ಸುಮಂತ್ರನೇ ಮಹಾರಾಜರೇ ಈ ಪೀಠವನ್ನು ಅಲಂಕರಿಸು. ಮಹಾದಾಜ್ಞೆ ಸೇನಾಧಿಪನೇ ಮಹಾರಾಜರೇ ನಮ್ಮ ರಾಜ್ಯದ ಕ್ಷೇಮ ಸಮಾಚಾರವನ್ನು ತಿಳಿಸು. ಮಹಾದಾಜ್ಞೆ ರಾಜ ರಾಜನ ಪಾಲಿಸೆ ರಾಜಬೋಬನ ಪಾಲಿಸೋ ಸೇನಾಧಿಪನೇ ಮಹಾರಾಜರೇ ರಾಜ ರಾಜನ ಪಾಲಿಸೆ ರಾಜಬೋಬನ ಪಾಲಿಸೋ ಸತ್ಯ ಧರ್ಮನ ಸಕಲ ಸುರರು ಸೇನಾಧಿಪನೇ ಮಹಾರಾಜರೇ ಸತ್ಯ ಧರ್ಮನ ಸಕಲ ಸುರರು ನಿರತರಾಗಿ ಪಾಲ್ವೆರೆ ರಾಜ ರಾಜನ ಪಾಲಿಸೆ ರಾಜಬೋಬನ ಪಾಲಿಸೋ
ಸುಮಂತ್ರನೇ, ಮಹಾರಾಜರೇ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳ ಆ ಪರಮಾತ್ಮ ಗುರುವಿಂದ ಸುಗಂಧಿರವರು ಮತ್ತೇನಪ್ಪಣೆ? ಸೇನಾಧಿಪನೇ, ಈ ಪೀಠವನ್ನು ಅಲಂಕರಿಸು. ಮಹಾದಾಗ್ರೆ. ಸುಮಂತ್ರನೇ, ಮಹಾರಾಜರೇ, ಇಂತಹ ಸಂತೋಷ ಕಾಲದಲ್ಲಿ ಗುರುಗಳಾದ ವಶಿಷ್ಠರನ್ನು ಬರಮಾಡು. ಯಾರಲ್ಲಿ? ಗುರುಗಳಾದ ವಶಿಷ್ಠರನ್ನು ಬರಮಾಡಿ. ಶಿವನು ಹೆಸರನ್ನಾಗು ಭಾಗ್ಯವನ್ನು ಪಡೆ. ತಮ್ಮ ಆಶೀರ್ವಾದದಿಂದ ಸಕಲವೂ ಪಡೆದಿರುವನು ಸ್ವಾಮಿ. ಬೋಲೋ ಧನ್ಯನೇ ಇಲಯಲೋ ರಸನೆ, ಬಲೋ ಧನ್ಯನೇ ಇಲಯಲೋ ರಸನೆ, ಹತ್ಯ ಪ್ರಾದಿಲೋ ಪೋತ್ರಗಮೇಸ್ತಿಯ. ಆಚಾರ್ಯರೇ, ರಾಜೇಂದ್ರನೇ, ರೋತ್ಯ ಪ್ರಾದಿಲೋ ಪೋತ್ರಗಮೇಸ್ತಿಯ. ಸಾಧ್ಯ ಇಂದಲ್ಲಿ ನರಾಯೇದಿಸುವೆ, ಮುದ್ದು ಕುಮಾರ ಮುಕುಂದರಂಗನ, ಮುದ್ದು ಕುಮಾರ ಮುಕುಂದರಂಗನ ಉದ್ಭವಿಸಿದ ಶ್ರೀ ರಾಮನ ಪಂಡಿತೆ. ಬಲು ಧನ್ಯನೇ ಇಲಯಲು ರಸನೆ, ವಂದಿತೆ ಚಂದದಿ ಕಂದರನೆಲ್ಲರ, ವಂದಿತೆ ಚಂದದಿ ಕಂದರನೆಲ್ಲರ, ಸುಂದರ ಕನ್ಯರ ತಂದು ವಿಹಾರಿ. ಆಚಾರ್ಯರೇ, ರಾಜೇಂದ್ರರೇ, ಸುಂದರ ಕನ್ಯರ ತಂದು ವಿಹಾರಿ, ಮಂದಿರದ ಆನಂದ ವಿಹಾರಿ. ಬಲು ಧನ್ಯನೇ ಇಲಯಲು ರಸನೆ. ನರ್ತಕಿರಿಯನ್ನು ಬರಮಾಡಂತ ಹೇಳಿ. ರಾಜೇಂದ್ರ, ನೀನು ಬಹಳ ಭಾಗ್ಯಶಾಲಿ. ಬಹು ಕಾಲದವರೆಗೂ ಪುತ್ರ ಸಂತಾನವಿಲ್ಲದೆ ಪುತ್ರ ಕಾಮೇಚಿಯಾಗಮನ ಮಾಡಿ ಅದರ ಬಲದಿಂದ ಪುತ್ರ ಸಂತಾನ ಪಡೆಯಬೇಕಾದರೆ ಸಾಮಾನ್ಯರಿಗೆ ಲಭಿಸತಕ್ಕದಲ್ಲ. ಅಲ್ಲದೆ ರಾಮ ಲಕ್ಷ್ಮಣ ಭರತ ಚಿತ್ರಗುಪ್ತರೆಂದರೆ ಅವರು ಸಾಮಾನ್ಯ ಮಕ್ಕಳಲ್ಲ. ಅವರ ಕೀರ್ತಿಯು ತಾಟೇಕಿಯು ಸುವಾಹನ ಮರದಿಂದಲೂ ಮಾರುಚನ ಸೊಕ್ಕನ್ನು ಮೃದು ವಿಚಿತವಾಗಿದೆ. ರಾಜೇಂದ್ರ, ಆಚಾರ್ಯರೇ, ಈ ಪೀಠವನ್ನು ಅಲಂಕರಿಸಿ. ಸುಮಂತ್ರನೇ, ಮಹಾರಾಜರೇ, ಇಂತಹ ಸಂತೋಷ ಕಾಲದಲ್ಲಿ ನರ್ತಕಿರಿಯನ್ನು ಬರಮಾಡು. ಯಾರಲ್ಲಿ? ನರ್ತಕಿಯನ್ನು ಬರಮಾಡಿ. ಈ ನರ್ತಕರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸು. ಮಹಾದಾಜ್ಞೆ. ಏನೋ ನಾನೋ ಸಿರಿ ಅರುಷಾರ ಕರುಣಾದಿ ಅರುಷಾವಂತೇನೋ ನಾನೋ ಆಚಾರ್ಯರೇ, ರಾಜೇಂದ್ರರೇ, ಆಚಾರ್ಯರೇ, ಆಚಾರ್ಯರೇ, ರಾಜೇಂದ್ರರೇ, ಆಚಾರ್ಯರೇ, ಅನುದಿನವೆನ್ನೆನೋ ಆಚಾರ್ಯರೇ, ಆಚಾರ್ಯರೇ, ಅನುದಿನವೆನ್ನೆನೋ ಆಶೀರ್ವಾದಿಸೋದಿರಿಂಗಾನಂದವಾಸ
ಆಚಾರ್ಯರೇ, ರಾಜೇಂದ್ರರೇ, ಆಶೀರ್ವಾದಿಸುತ್ತೀರಿ ಆನಂದವಾಂತೇನೋ ಅರುಷ ಒಂದೇನೋ ನಾನು ಸಿರಿ ಅರುಷಾರ ಕರುಣಾದಿ ಅರುಷ ಒಂದೇನೋ ನಾನು ಆಚಾರ್ಯರೇ, ರಾಜೇಂದ್ರರೇ, ಸುತ ರಾಮಚಂದ್ರಗೆ ಸತಿಯಾದ ಸೀತೆಯ ಆಚಾರ್ಯರೇ, ರಾಜೇಂದ್ರರೇ, ಸುತ ರಾಮಚಂದ್ರಗೆ ಸತಿಯಾದ ಸೀತೆಯ ಪ್ರೇಮದಿಂಗೈಯುವೆ ರಾಜಿಸುತ್ತಿರುವೆ ಆಚಾರ್ಯರೇ, ರಾಜೇಂದ್ರರೇ, ಪ್ರೇಮದಿಂಗೈಯುವೆ ರಾಜಿಸುತ್ತಿರುವೆ ಅರುಷ ಒಂದೇನೋ ನಾನು ಸರಿ ಅರುಷಾರ ಕರುಣಾದಿ ಅರುಷ ಒಂದೇನೋ ನಾನು ಆಚಾರ್ಯರೇ, ರಾಜೇಂದ್ರರೇ, ತಮ್ಮ ಆಶೀರ್ವಾದ ಬಲದಿಂದ ಸಕಲವೂ ಪಡೆದಿರುವೆನು. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಕೋರಿಕೆ ಇರುವುದು. ರಾಜೇಂದ್ರರೇ, ಅದೇನು ತಿಳಿಸು. ರಾಮಚಂದ್ರನಿಗೆ ರಾಜ್ಯಾಭಿಷೇಕವೋ ಆಚಾರ್ಯರೇ, ರಾಜೇಂದ್ರರೇ, ರಾಮಚಂದ್ರನಿಗೆ ರಾಜ್ಯಾಭಿಷೇಕವೋ ಪ್ರೇಮದಿಂಗೈಯುವೆ ರಾಜಿಸುತ್ತಿರುವೆ ಆಚಾರ್ಯರೇ, ರಾಜೇಂದ್ರರೇ, ಪ್ರೇಮದಿಂಗೈಯುವೆ ರಾಜಿಸುತ್ತಿರುವೆ ಅರುಷ ಒಂದೇನೋ ನಾನು ಸಿರಿ ಅರುಷಾರ ಕರುಣಾದಿ ಅರುಷ ಒಂದೇನೋ ನಾನು ಆಚಾರ್ಯರೇ, ರಾಜೇಂದ್ರರೇ, ನಾನು 60 ಸಹಸ್ರ ವರ್ಷಗಳು ರಾಜ್ಯಭಾರವನ್ನು ಮಾಡಿ ನನ್ನ ಮನಸ್ಸು ಬೇಸರಗೊಂಡಿರುತ್ತದೆ. ಆದ್ದರಿಂದ ನನ್ನ ಜ್ಯೇಷ್ಠ ಪುತ್ರನಾಗಿಯೂ ಸಕಲಭೂತ ದಯಾಪರನಾದ ರಾಮಚಂದ್ರನಿಗೆ ಈ ಪಟ್ಟಾಭಿಷೇಕವನ್ನು ವಹಿಸಿ ಉಳಿದ ಕಾಲ ವಾನಪ್ರಸ್ಥಾಶ್ರಮದಲ್ಲಿ ಕಾಲ ಕಳೆಯಬೇಕೆಂದು ನನ್ನ ಮನಸ್ಸು ಆತುರಗೊಂಡಿದೆ. ಅದಕ್ಕೆ ತಮ್ಮ ಅಭಿಪ್ರಾಯವೇನು? ರಾಜೇಂದ್ರರೇ, ಅಗತ್ಯವಾಗಿ ಆಗಬಹುದು. ಅದೇ ರಾಮಚಂದ್ರನ ಬರಮಾಡಿ ಅದನ್ನ ಅಭಿಪ್ರಾಯವನ್ನು ಕೇಳೋಣ. ಸುಮಂತ್ರನೇ, ಮಹಾರಾಜರೇ, ಕುಮಾರನಾದ ರಾಮಚಂದ್ರನನ್ನು ಬರಮಾಡು. ಯಾರಲ್ಲಿ ಕುಮಾರನಾದ ರಾಮಚಂದ್ರನನ್ನು ಬರಮಾಡಿ. ಏಯ್, ತಂದೆ ತಮ ಪಾದ ವಂದಿತೆ ನಾ, ತಂದೆ ತಮ ಪಾದ ವಂದಿತೆ ನಾ. ಕಂದನೋ ಕರುಣಿಸಿ ಕಂದನೋಲ ಕರುಣಿಸಿ ಕರಸಿದ ಪರಿಯನ್ನು ನೀನು ತಂದೆಯೇ ತಮ ಪಾದ ವಂದಿತೆ ನಾ. ಸಿರದಲೋ ದಾನೀಪೆ ನಿಮ್ಮಯ
ವರವಸಲವೋ ಜಾನಕ ತಂದೆಯೇ ಕರಸಿದ ಪರಿಯನ್ನು ನೀನು ಕರಸಿದ ಪರಿಯನ್ನು ನೀನು ವರದಿ ಪೇಲೆ ಅರುಷದಿಂದ ತಂದೆಯೇ ತಮ ಪಾದ ವಂದಿವೆ ನಾ ಸಿರದಲೋ ದಾನೀಪೆ ನಿಮ್ಮಯ ವರವಸಲವೋ ಜಾನಕ ತಂದೆಯೇ ಜನಕನಿಗೆ ನಮಸ್ಕರಿಸುವೆನು. ಕುಮಾರ ಕುಮಾರ ಜಯಶೀಲನಾಗು, ಭಾಗ್ಯವನ್ನು ಪಡಿ. ಕುಮಾರ ಜನಕ ಬಾರೈ ಕಂದನೆ ರಾಮಚಂದ್ರನೇ ಯೋಗ್ಯವಂತನೇ. ಕುಮಾರ ಜನಕ ಬಾರೈ ಕಂದನೆ ರಾಮಚಂದ್ರನೇ ಯೋಗ್ಯವಂತನೇ. ಕುಮಾರ ಜನಕ ಇಷ್ಟರೆಲ್ಲನೂ ಶಿಷ್ಟರೆನ್ನಸೆ. ಕುಮಾರ ಜನಕ ಇಷ್ಟರೆಲ್ಲನೂ ಶಿಷ್ಟರೆನ್ನಸೆ. ಪಟ್ಟ ಕಾಟುವ ಗೋಟು ತಿಳಿಸುವೆ. ಕುಮಾರ ಪಟ್ಟ ಕಾಟುವ ಗೋಟು ತಿಳಿಸುವೆ. ಇಷ್ಟನಾಗಿ ಇಷ್ಟನಾಗಿ. ಕುಮಾರ ಜನಕ ಇಷ್ಟನಾಗಿ ಇಷ್ಟನಾಗಿ ಪಟ್ಟವ ಕಟ್ಟುವುದೇ ದರವೋ ನೋಡನ್ನ. ರೈ ಕಂದನೆ ರಾಮಚಂದ್ರನೇ ಯೋಗ್ಯವಂತನೇ. ಕುಮಾರ ಜನಕ ನನಗೆ ವೃದ್ಧಾಪ್ತಿಯು ಪ್ರಾಪ್ತಿಯಾಗಿರುವುದರಿಂದ ಈ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಜನಕ ಬಾಲ್ಯ ವಯಸ್ಸಲ್ಲಿರುವ ನನಗೆ ಈ ರಾಜ್ಯಾಭಿಷೇಕ ನನಗೆಲ್ಲಿದು? ಕುಮಾರ ಗುರುಗಳಾದ ವಸಿಷ್ಠ ಮೊದಲಾದವರೆಲ್ಲರೂ ನೀನೇ ಹರಹನೆಂದು ನಿಶ್ಚಯಿಸಿರುವುದರಿಂದ ಈ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಸಿರದೊಲೋದಲೆ ಬರಪಿತ ನಿಮ್ಮಯ ಸಿರದೊಲೋದಲೆ ಬರಪಿತ ನಿಮ್ಮಯ ಪರಮಾಜ್ಞೆಯನ ಸಿರದೊಲೋದಲೆ ಬರಪಿತ ನಿಮ್ಮಯ
ರಾಜನ ಆಜ್ಞೆಯಂತೆ ನಡೆದುಕೊಳ್ಳುವೆನು. ಕುಮಾರ ಸುಮಂತ್ರನೇ, ಮಹಾರಾಜರೇ, ಶ್ರೀರಾಮಚಂದ್ರನ ಸುಮಂತ್ರನೇ, ಮಹಾರಾಜರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ನಮ್ಮ ಪಟ್ಟಣವೆಲ್ಲವೂ ಪ್ರಚಾರಗೊಳಿಸು. ಮಹಾದಾಜ್ಞೆ. ಏನೇ ಸಂಭ್ರಮ ಈ ನಗರದ ಸುಬಗೆ ಚಂದ್ರದ ಮೆರವಲು ಏನೇ ಸಂಭ್ರಮ ಯಥ ನೋಡಿದರ ಮುತಿನ ತೋರಣ ಛತ್ರ ಮಂಟಪಗಳ ಶೋಭಿಗೆ ಏನೇ ಸಂಭ್ರಮ ಈ ನಗರದ ಸುಬಗೆ ಚಂದ್ರದ ಮೆರವಲು ಏನೇ ಸಂಭ್ರಮ. ಆಹಾ ಎತ್ತ ನೋಡಿ ಮುದಿನ ತೋರಣ ಕ್ಷೇತ್ರ ಮಂಟಪಗಳ ಶೋಭೆಗೆ ನಗರದ ಸುಬಗೆ ಚಂದ್ರದ ಮೆರವಲು ಸಂಭ್ರಮ. ಆಹಾ ಈ ಐವತ್ತ ನಗರವು ಎಲ್ಲಿ ನೋಡಿದಿರೋ ಇಷ್ಟು ಅಲಂಕೃತವಾಗಿರುವುದಲ್ಲ, ಮಂಗಳ ವಾದ್ಯಗಳೆಂದಿಲ್ಲ. ಐವತ್ಯ ನಗರವು ಇಷ್ಟು ಅಲಂಕೃತವಾಗಿರುವುದಲ್ಲ. ಇರಲಿ, ನಾನು ಈಗಲೇ ವಿಚಾರಿಸಿ ತಿಳಿದುಕೊಳ್ಳೋಣ. ಅಂತ ಪೇಳಲೆ ಆನಂದ ವಾರ್ತೆಯ ಸಾನೋರ ಹಾಗೋದಿಂದ ಡಂಗೋರ ಒಡೆಯುವೆ ಏನಂತ ಬೀಳಲೆ ಆನಂದ ವಾರ್ತೆಯ. ರಾಮಚಂದ್ರಗೆ ನಾಳೆ ರಾಜಾಭಿಷೇಕವಂತೆ ರಾಜ್ಯದಲ್ಲಿ ಇರವರೆಲ್ಲ ತಪ್ಪದೆ ಬರಬೇಕಂತೆ. ಬರದಿದ್ದ ವಾರಿಗೆಲ್ಲ ಗಾಡಿ ಪೈ ಮಾಡ್ತಾರಂತೆ. ಕುಂಟರು ಕುರುಡರು ಸೊಂಟ ಮುರಿದರು ಜಂಟಾಗಿ ಬರಬೇಕಂತೆ. ನೆಂತ ಪೇಳಲೆ ಆನಂದ ವಾರ್ತೆಯ. ಏನಂತ ಪೇಳಲೆ ಆನಂದ ವಾರ್ತೆಯ. ಪೊಲೀಸ್ ಸ್ಟಾಪ್ ಬದ್ರಿ ಹೇಳ್ರಿ ಬದಿ ಹಣೆಯಲ್ಲಿ ಚುಕ್ಕೆ ಚುಕ್ಕೆ ಬದಿ. ನಾನ್ ಅಮಾಸ್ ಮಗದಂ ಬಲ್ ಕಮಲ್ಗಾರ್ ನನ್ನ ಮಗ ಬದಿ ಬದಿ. ನಾನು ಈಟೀಟ ಉದ್ದ ಇದ್ರೇನು ಬಲ ನೀಟ್ಗಾರ್ ನನ್ನ ಮಗ ಬದಿ ಬದಿ. ನಾನ್ ಬಿದ್ರೆ ಹೇಳೋದೇ ಗಾಸಿ, ನಾನು ಎದ್ರೆ ಬೀಳೋದೇ ಗಾಸಿ ಬುದ್ಧಿ ಬುದ್ಧಿ. ಕರಿದು ಬಿಳಿದು ಬುದ್ಧಿ. ನಾನೀಗ ಸಾರಿಸೋದೇನಂದ್ರೆ ನಾಳೆ ದಿನ ನಮ್ಮ ರಾಮಚಂದ್ರಪ್ಪನವ್ರಿಗೆ ಪಟ ಪಟ ಕಟ್ತಾರಂತೆ ಬುದ್ಧಿ. ಅದೇ ಬುದ್ಧಿ, ತಲೆಯಲ್ಲಿ ಕಿರೀಟ ಇಟ್ಕೊಳ್ಳೋದು, ಕೈಯಲ್ಲಿ ಕತ್ತಿ ಹಿಡ್ಕೊಳ್ಳೋದು. ಅದೇನ್ ಬುದ್ಧಿ, ನಾನು ತಲೆಯಲ್ಲಿ ಟೋಪಿ ಇಲ್ವೋ, ನನ್ನ ಕೈಯಲ್ಲಿ ದಂಡೆ ಇಲ್ವೋ ಬುದ್ಧಿ. ಕರಿದು ಬಿಳಿದು ಕಲಸಿ ಹೊಡೆದ್ರೆ ಕಲೆಕ್ಟ್ರು ನಾನೇ, ಗುಲಾಮು ನಾನೇ, ಡೊಂಗರ ಬಾರ್ಸನು ನಾನೇ ಬುದ್ಧಿ ಬುದ್ಧಿ. ನಮ್ಮ ತಾತ, ನಮ್ಮ ಅಪ್ಪನವ್ರ ಅಪ್ಪ, ನಮ್ಮ ತಾತ 3 ಕ್ವಾರ್ಟರ್ ಕುಡಿತಾ ಇದ್ದಂತೆ. ಅವನ ಮಗ ನಮ್ಮಪ್ಪನು, ನನ್ನ ಮಗನೇ ಅವನು 6 ಕ್ವಾರ್ಟರ್ ಕುಡಿತಾ ಇದ್ದಂತೆ ಬುದ್ಧಿ. ಅವನ ಮಗ ನಾನು ಪರಮ ಭಕ್ತನು, ಪುಣ್ಯಾತ್ಮನು. 6 3 9 ಕ್ವಾರ್ಟರ್ ಬುದ್ಧಿ ಬುದ್ಧಿ. ನಮ್ಮ ಅಮ್ಮನ್ನ ಸ್ವಲ್ಪ ಇಟ್ಟಿದ್ದೀನಿ, ಸ್ವಲ್ಪ ಸುತ್ತಿ ಏರಿಸ್ತೀರಿ ಬುದ್ಧಿ. ಕಲೋ ಮಂತೆ ಮಾಯಮ್ಮನಿನ್ ಮರ್ವ ಜಾಲನೆ, ಕಲೋ ಮಂತೆ ಮಾಯಮ್ಮನ್
జాలనే అమ్మనేది కంపు కల్లో కమ్మకున్నది అమ్మనేది కంపు కల్లో కమ్మకున్నది తాగుచుటే ఇంకా కొంచెం తాగుమంటుంది కలో ముందే మాయమ్మని మరువజాలనే కలో ముందే మాయమ్మని మరువజాలనే ఉర్లగడ్డలు పకోడాలు ఉడుకుతున్నది ఉర్లగడ్డలు పకోడా ఉడుకుతున్నది ఉప్పు లేక కరము లేక చప్పగున్నది కలో ముందే మాయమ్మని మర్వజాలనే కలో ముందే మాయమ్మ మర్వజాల అమ్మనేది కంపు కల్లో కమ్మగున్నది మాను కళ్ళు బలు ఇవ్వకున్నది తాటి మాను కళ్ళు బలు తప్పుకున్నది కల్లో ముద్దే మాయమ్మని మర్మజాలనే కల్లో ముద్దే మాయం ನಾನೀಗ ಸಾರ್ಸೋದು ಏನಂದ್ರೆ ನಾಳೆ ದಿನ ನಮ್ಮ ರಾಮಚಂದ್ರಪ್ಪನವ್ರಿಗೆ ಪಟ ಕಟ್ತಾರಂತೆ ಬುದ್ಧಿ ಅದೇದ್ರಿಂದ ನಮ್ಮ ಪಟ್ಟಣದಲ್ಲಿರುವರು ಎಲ್ರು ಕುಂಟಾರು ಕುರುಡರು ಸೊಂಟಾಳ್ಪುರಿದವರು ಎಲ್ರು ತಪ್ಪದೇ ಬರಬೇಕಂತೆ ಬುದ್ಧಿ ಆಗ್ಬಾರ್ದಿದ್ರೆ 10 ರೂಪಾಯಿ ಸಜಾ 6 ತಿಂಗಳು ಜುಲ್ಮ ಮಾಡ್ತಾರೆ ಬುದ್ಧಿ ನಾನು ಬಂದು ಬಹಳ ಹೊತ್ತಾಯ್ತು ಟಿಕ್ಕ ಬತ್ತೀನಿ ಬುದ್ಧಿ ಮೆಣಸ್ಕಾರ ಇವಳು ಯಾರೋ ಇವಳು ಮುದುಕಿ ಬಂದ್ಬಿಟ್ಲಲ್ಲಪ್ಪ ಅಡ್ಡ ನನ್ಕ ನಾನೇ ಫುಲ್ ಬೋದಕ್ಕೆ ಬರ್ತಾ ಇದ್ದೀನಿ ಏ ಅಜ್ಜೆ ಯಾರು ನೀನು ನಾನು 50ಪುರಿ ಪಟ್ಟಣದಲ್ಲಿ ದಸರಾತ ಮಹಾರಾಜರು 50ಪುರದಲ್ಲಿ ತೋಟಿ ನಮ್ಮ ರಾಮಚಂದ್ರಪ್ಪನವ್ರಿಗೆ ಪಟ ಕಟ್ತಾರಂತೆ ಕಿವುಡು ಮಂಡೆ ನಮ್ಮ ದಸರಾತಪ್ಪನ ಮಗನು ರಾಮಚಂದ್ರಪ್ಪನು ರಾಮಪ್ಪನ ಸರಿ ಅವ್ರಕ ಪಟ್ಟಾಭಿಷೇಕವಂತೆ ನಾಳೆ ಹೌದಾ ಅದಕ್ಕ ಈ ಹಳ್ಳ್ಯಾರ ಪರಿಸೆ ಎಲ್ಲ ನಾನು ಸಾರಕ್ ಬಂದಿದ್ದೀನಿ ಹೌದಾ ಸರಿ ನೀನು ತಪ್ಪದೆ ಬಂದ್ಬಿಡ್ತೀಯಾ ಬಂದ್ಬಿಡ್ತೀನಿ ಆಗ ಬರಿಲ್ಲ ಅಂದ್ರೆ ನಿನ್ನ 6 ತಿಂಗಳು ಜುಲ್ಮಾನ್ ಮಾಡ್ಬಿಡ್ತೀನಿ ಆಯ್ತು ಬುದ್ಧಿ ನಾನು ಹೋಗಿ ಬರ್ತೀನಿ ಚಿಕ್ಕ ಬರ್ತೀನಿ ಬುದ್ಧಿ ನಮಸ್ಕಾರ ಮಜ ಬಲ್ಲಾರ ನಾಟನ ಮುದವ ಪ್ರಯೋಜಿತ ಕೈದಿಗೆ ರಾಮನೇ ಇರಲಿ ಒಳ್ಳೇದು ಹೋಗಿ ನನ್ನ ಒಡತಿಯಾದ ಕೈದಿಗೆ ದುರ್ಬೋಧನೆಯನ್ನು ಬೋಧಿಸಿ ಈ ಕಾರ್ಯವನ್ನು ನಿಲ್ಲಿಸುತ್ತಿದ್ದಲ್ಲ ನನ್ನ ಹೆಸರು ಮಂದಿರೆಯಲ್ಲ ಇರಲಿ ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯಪ್ರದಾಯಿನಿ ಪಾವನಕಾರಿಣಿ ಅಭಯಪ್ರದಾಯಿನಿ ಪಾವನಕಾರಿಣಿ
ಭಕ್ತಳು ಅನುದಿನವೂ ಅನುಕ್ಷಣವು ನಿನ್ನನ್ನೇ ಆರಾಧಿಸುತ್ತಾ ನಂಬಿರುವಳು. ಈ ಕೋಶಲ ಸಾಮ್ರಾಜ್ಯದ ರಾಜರಿಗೆ ಯಾವ ಅಪಜಯವೂ ಇಲ್ಲದೆ ಆಗಲಿ. ಇದೇನಿದು, ಇಷ್ಟು ವೇಳೆ ಆದರೂ ಆರ್ಯಪುತ್ರರು ಬಾರಲೇ ಇಲ್ಲವಲ್ಲ? ರಾಜಕಾರ್ಯದಲ್ಲೇನಾದರೂ ಅವರಿಗೆ ಅಡಚಣೆ ಆಯ್ತೋ ಏನೋ? ಪ್ರಭು, ಸ್ವಾಮಿ, ಪ್ರಭು, ನೋಡುವೆ ನಿಂದಿಗೆ ಪ್ರಣಕಾಂತರ, ನೋಡುವೆ ನಿಂದಿಗೆ ಪ್ರಣಕಾಂತರ, ಕೂಡಿ ಕೊಂಡಾಡಿ ಮುದ್ದಾಡಿ ತಂಪಾಡುತ್ತ, ಕೂಡಿ ಕೊಂಡಾಡಿ ಮುದ್ದಾಡಿ ತಂಪಾಡುತ್ತ, ನೋಡುವೆ ನಿಂದಿಗೆ ಪ್ರಣಕಾಂತರ. ಅಂತರಂಗದೊಳಿರು ಸಂತೋಷ ಜೀವರ, ಅಂತರಂಗದೊಳಿರು ಸಂತೋಷ ಜೀವರ, ಕೂಡಿ ಕೊಂಡಾಡಿ ಮುದ್ದಾಡಿ ತಂಪಾಡುತ್ತ, ಸ್ವಾಮಿ, ಕೂಡಿ ಕೊಂಡಾಡಿ ಮುದ್ದಾಡಿ ತಂಪಾಡುತ್ತ, ನೋಡುವೆ ನಿಂದಿಗೆ ಪ್ರಣಕಾಂತರ, ಪ್ರಣಕಾಂತರ, ಪ್ರಣಕಾಂತರ. ಆಹಾ, ಇಂದೇಕೋ ನನಗೆ ಬಹಳ ಆಯಾಸವಾಗಿ ನಿದ್ರೆಯು ಆವರಿಸಿದಂತಿದೆ. ಇರಲಿ, ಸ್ವಲ್ಪ ಇಲ್ಲಿಯೇ ವಿಶ್ರಮಿಸಿ ನನ್ನ ದೇಹ ಬಾಧೆಯನ್ನು ತೀರಿಸಿಕೊಳ್ಳುತ್ತೇನೆ. ದೇವಿ ದೇವಿ ಇನ್ನ ಯಾತಕಮ್ಮ ಮನಗಿರುವ? ಹೇಳಮ್ಮ, ಹೇಳು ಹೇಳು. ಯಾರದು? ಓ, ಆಪ್ತ ಸಖಿ ಮಂದರೆ. ಏನೇ, ನಿನಗೆ ಸುಖಾಗಮನವೇ? ಇದೇನೋ ಈ ರೀತಿ ನೀನು ಬಹಳ ದುಗುಡದಿಂದ ಬಂದಂತೆ ತೋರುತ್ತಿರುವುದಲ್ಲ, ಕಾರಣವೇನು ಮಂದರೆ? ದೇವಿ, ರಾಮನಿಗೆ ಪಟ್ಟಾಭಿಷೇಕವಂತೆ ಇನ್ನೇನಿಲ್ಲ ತಿಳಿಲಿಲ್ಲವೇ? ಈ ಕೋಶಲ ಸಾಮ್ರಾಜ್ಯದ ಪದವಿಯ ಪಟ್ಟಾಭಿಷೇಕವು ನನ್ನ ಪ್ರಿಯಕುಮಾರನಾದ ರಾಮಚಂದ್ರನಿಗೆ. ಅಯ್ಯೋ, ಇಷ್ಟೊಂದು ಆನಂದಕರವಾದ ವಿಷಯದ ವಾರ್ತೆಯನ್ನು ತಂದೆ ಮಂದರೆ. ಕಂದನಾದ ಶ್ರೀರಾಮಚಂದ್ರಗೆ ಮಂದರೆ, ಮಂದರೆ, ಕಂದನಾದ ಶ್ರೀರಾಮಚಂದ್ರಗೆ ಇಂದು ರಾಜ್ಯ ಪದವಿಯಾಗಲು ಘೋಷವಾಂತೇನ, ಮಂದರೆ ಸಂತೋಷವಾಂತೇನ. ರಘುಕುಲಾರಾಮನು ಅಗ ಪರಿಹಾರ ರಘುಕುಲಾರಾಮನು ಅಗ ಪರಿಹಾರ ಸುಗುಣನು ಸುಂದರನು, ಇದಲ್ಲವೇ? ಸುಗುಣನು ಸುಂದರನು, ಸುಗುಣನು ಸುಂದರನು, ನಿಗಮ ಗೋಚರ ರಾಮನು ದೋಷವಾಂತೇನ, ಮಂದರೆ ಕೇಳ್ ಸಂತೋಷವಾಂತೇನ. ಇಷ್ಟೊಂದು ಆನಂದಕರವಾಗಿರುವುದಲ್ಲವೇ? ರಾಮನೇ ರಾಜ್ಯವ ಮೋದದಿ ಆಳುವ, ಅಂದರೆ ರಾಮನೇ ರಾಜ್ಯವ ಮೋದದಿ ಆಳುವ, ಸುಗುಣನು ಸುಂದರನು, ಸುಗುಣನು ಸುಂದರನು, ನಿಗಮ ಗೋಚರ ರಾಮನು ದೋಷವಾಂತೇನ, ಮಂದರೆ ದೋಷವಾಂತೇನ. ಮಂದರೆ, ದೇವಿ, ಎಂತಹ ಸಂತೋಷದ ವಿಷಯವನ್ನು ಹೇಳಿದೆ. ನಿನಗೆ ಬಹುಮಾನವಾಗಿ ಏನು ಕೊಟ್ಟರೂ ಸಾಲದು ಮಂದರೆ. ಆಹಾ, ರಾಮಚಂದ್ರರಿಗೆ ಪಟ್ಟಾಭಿಷೇಕವಾದರೆ ಈ ರಾಜ್ಯಕ್ಕೂ ಆನಂದ, ನನ್ನ ಮನಸ್ಸಿಗೂ ಆನಂದವಲ್ಲವೇ? ದೇವಿ, ಸೌತಿ ಮಗನಿಗೆ ಪಟ್ಟಾಭಿಷೇಕವಾದ್ರೆ ನಿನಗೆ ಬಂದ ಭಾಗ್ಯವೇನು? ನೀನು ಕೌಶಲ್ಯಕ್ಕೆ ದಾಸಿಯಾಗಿರ್ಬೇಕು. ಏನೆಂದು ಮಂದರೆ? ಕೌಸಲ್ಯ ಭಾಗ್ಯವು ಬೇರೆ, ನನ್ನ ಭಾಗ್ಯವು ಬೇರೆಯೇ? ಇದೇಕಿಂತಹ ದುಗುಡದ ಮಾತನಾಡುತ್ತಿರುವೆ? ನನ್ನ ಮಾತನ್ನು ಕೇಳು ದೇವಿ. ಅದು ಹೇಗೆ ಮಂದರೆ? ರಾಮನಿಗೆ ಪಟ್ಟಾಭಿಷೇಕವಾದ್ರೆ ಆ, ನೀನು ಕೌಶಲ್ಯಕ್ಕೆ ದಾಸಿಯಾಗಿರ್ಬೇಕು.
ನಿನ್ನ ಮಗನು ಭರ್ತನು ಸೇವಕನಾಗಿ ಇರಬೇಕು. ಹೌದಲ್ಲವೇ? ಹೌದು. ನೀನು ಹೇಳುವ ಮಾತು ನಿಜ. ಒಂದಾವರ್ತಿಯೂ ಸಹ ನನ್ನ ಆರ್ಯಪುತ್ರರು ಈ ವಿಷಯವಾಗಿ ನನ್ನನ್ನು ಚರ್ಚಿಸಿಯೇ ಇಲ್ಲವಲ್ಲ. ಇದಕ್ಕೇನು ಮಾಡಲಿ ಮಂದರೆ? ಭರ್ತನಿಗೆ ಪಟ್ಟಾಭಿಷೇಕವಾಗಂತೆ ಕೇಳಬೇಕು ಅಷ್ಟೇ. ಈ ಸಂತೋಷದ ಸಮಯದಲ್ಲಿ ನಾನು ಹೇಗೆ ಕೇಳಲಿ? ಕೇಳಬೇಕು. ನಿಮ್ಮ ಮಗನು ಪಟ್ಟಾಭಿಷೇಕವಾಗಬೇಕಂದ್ರೆ ಕೇಳಬೇಕಮ್ಮ. ಅದಕ್ಕೆ ಉಪಾಯವೇನು ವಿಚಾರ? ಅದಕ್ಕೆ ಉಪಾಯವೇ ಹಾ. ಹಿಂದೆ ಸಮರಾಸೂರನಾಗಿದ್ದಲ್ಲಿ ನಿನ್ನ ಪತಿಯು ಹೌದು. ನಿನ್ನ ಸಾಹಸಕ್ಕೆ ಬಿತ್ತಿ ನಿನ್ಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದೌದು. ಅದೇ ಉಪಾಯ. ಸಮಯ ಬಂದಾಗ ಕೇಳಿಕೋ ಸಹ ಎಂತಲೂ ಹೇಳಿದ್ದರು. ಅದಕ್ಕೇನೀಗ? ಈ ಸಂತೋಷದ ಸಮಾಚಾರದ ವಿಷಯದಲ್ಲಿ ನಾನು ಹೇಗೆ ಹೇಳಲಿ ಮಂದರೆ? ಹೇಳಬೇಕಮ್ಮ, ಹೇಳಬೇಕು. ಕೇಳುವ ಬಗ್ಗೆ ಹೇಗೆ ವಿವರವಾಗಿ ಹೇಳು. ಏನಂತ ಹೇಳಿ? ಹಾಗೆ ಆಗಲಿ ಮಂದರೆ, ನೀನು ಹೇಳಿದ ಹಾಗೆ ಕೇಳುತ್ತೇನೆ. ಹೌದು. ನನ್ನ ಆರ್ಯಪುತ್ರರು ಬರುವ ವೇಳೆ ಆಯ್ತು. ಆತನು ಬಂದ ಕೂಡಲೇ ನಾನು ನಿನ್ನು ಹೇಳಿದ ಹಾಗೆ ಮಾಡುತ್ತೇನೆ. ಬರಲಿ ಆ ಮುದಿಗೊಡ್ಡು. ಹಾಗೆ ಮಾಡ್ಬೇಕಮ್ಮ. ಸರಿ, ಆಪ್ತ ಸಖಿ ಎಂದರೆ ನೀನು ನನ್ನ ಉಪ್ಪುತಿಯಿಂದ ಬೆಳೆದಾದ್ದರಿಂದ ನೀನು ನನ್ನ ಕ್ಷೇಮವನ್ನೇ ಬಯಸುತ್ತಿರುವೆ. ನಿನ್ನಲ್ಲಿ ಹುಟ್ಟು ಉಂಡು ಬೇರೊಂದು ಎಣಿಸುವುದಿಲ್ಲ ನಾನು. ಹಾಗೆ ಆಗಲಿ ಮಂದರೆ, ನೀನು ಸ್ವಲ್ಪ ಮರೆಯಾಗು. ಸರಿ, ಆಯ್ತು. ಆಹಾ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಕ್ಷೇಮ ಸಮಾಚಾರವನ್ನು ನನ್ನ ಪ್ರಿಯ ಪತ್ನಿಯಾದ ಕೈಕಿಗೆ ತಿಳಿಸುವೆನು. ಪ್ರಿಯೆ, ಹೇಳು ಹೇಳು, ಇನ್ನು ಯಾತಕ್ಕೆ ಮಲಗಿರವೆ? ಹೇಳು ಪ್ರಿಯೆ. ಆಹಾ, ನಾನು ಯಾವಾಗಲೂ ಬಂದಾಕ್ಷಣ ನನ್ನನ್ನು ಕಂಡು ಪ್ರೀತಿಸುತ್ತಿದ್ದ ಈಕೆಯು ಈ ದಿನ ಆಭರಣಗಳನ್ನು ಕಿತ್ತು ದಿಕ್ಕು ದಿಕ್ಕಿಗೆ ಬಿಸಡಿ ದುಗುಡದಿಂದ ಮಲಗಿರಲು ಕಾರಣವೇನು? ಇರಲಿ, ವಿಚಾರಿಸಿ ತಿಳಿದುಕೊಳ್ಳುವೆನು. ಹೇಳು ಪ್ರಿಯೆ, ಇನ್ನು ಯಾತಕ್ಕೆ ಮಲಗಿರುವೆ? ಹೇಳು. ಮಲಗಿ ಹೋದೆ ತಕಿನ್ ಪ್ರಿಯೆ, ಮಲಗಿ ಹೋದೆ ತಕಿನ್ ನಲನ ಮಣಿ ಎನ್ನೊಳೆಕೆ ಕೋಪಂ ನಿನಗೆ. ಮಾತನಾಡಿಸಬೇಡಿ ನನ್ನನ್ನು. ಹೇಳು ಹೇಳು. ಚಲವೇ ನಳೆಯನ್ನೋ ಪ್ರಿಯೆ, ಚಲವೇ ನಳೆಯನ್ನೋಳೆ ನೆಲವಾಂತರೆ ನಿನ್ನ ಮನದ ವೃಷ್ಟಳೆಂ ಕಾಂತೆ. ಹೇಳು ಹೇಳು. ಏತಕ್ಕೆ ಸೋತಿ ಬೇಕಾಂತೆ. ಏತಕ್ಕೆ ಸೋತಿ ಬೇಕಾಂತೆ. ಪ್ರೀತಿಯಾಳ್ ಪರಿಹರಿಸೋವೆ ಬೇಳೆ. ಮಾತುಗಳಷ್ಟೇ, ಹೇಳಿದರೂ ಪ್ರಯೋಜನವಿಲ್ಲ. ಪ್ರೀತಿಯಾಳ್ ಪರಿಹರಿಸೋವೆ ಬೇಳೆ. ಯಾತಕಿನ್ ಸೋತಿ ಬೇಕಾಂತೆ. ಪ್ರಿಯೆ, ರವಣನಿನ್ ನಾಗೋರ ಸುಖಕ್ಕೆ. ಪ್ರಿಯೆ, ನನ್ನನ್ನು ಮಾತನಾಡಿಸದಿರಿ. ರಮಣಿನಿನ್ ನಾಗೋರ ಸುಖಕ್ಕೆ ಕಾರಣಂ ರೂಪೇಳೆ ಜವಾಜೋ.
ಪಕ್ಷದಲ್ಲಿ ಆಭರಣಗಳನ್ನು ದಿಕ್ಕು ದಿಕ್ಕಿಗೆ ಕಿತ್ತು ಬಿಚ್ಚಡಿ ದುಗುಡದಿಂದ ಮಲಗಿರಲು ಕಾರಣವೇನು? ಹಾಗೇನು ತಿಳಿಸು ಬೇಗನೆ. ತಿಳಿಸುವುದೇನೋ ತಿಳಿಸಬಹುದು ಸ್ವಾಮಿ, ನಡೆಸಿಕೊಡಲು ತಾನೇ ಬಹಳ ಕಷ್ಟ. ಖಂಡಿತವಾಗಿಯೂ ರಾಮನಾಣೆಯು ನಡೆಸಿಕೊಡುವೆ, ತಿಳಿಸು. ಪ್ರೀತಿಯ ಕುಮಾರನಾದ ರಾಮನ ಮೇಲೆ ನೀವೇಕೆ ಆಣೆಯನ್ನು ಇಡುವಿರೋ ಆಲೋಚಿಸಿ ನೋಡಿ. ಪ್ರಿಯೆ, ಸೂರ್ಯವಂಶದಲ್ಲಿ ಜನಿಸಿದ ಅರಸರು ಎಂದಿಗಾದರೂ ಚಟೆ ನುಡಿಯುವರೇ? ಅದೇನೋ ಬೇಗನೆ ತಿಳಿಸು, ರಾಮನಾಣೆಯು ನಡೆಸಿಕೊಡುವೆನು. ಏನೆಂದಿರಿ? ಹಾಗಾದರೆ ಶ್ರೀರಾಮಚಂದ್ರ ರಾಣಿಗೂ ನಡೆಸಿಕೊಡುವಿರಿ ತಾನೇ? ನಿಜ ಪ್ರಿಯೆ. ಎಲ್ಲ ಈ ಸಮಸ್ತ ದೇವತೆಗಳಿರ ಈ ನನ್ನ ಪತಿಯ ಮಾತಿಗೆ ನೀವೇ ಸಾಕ್ಷಿಭೂತರಾಗಿರಿ. ಸ್ವಾಮಿ ಪ್ರಭು, ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ಸ್ವಾಮಿ. ಹಾಗಾದರೆ ಹಿಂದೆ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ನಿಜ, ನಿನಗೆ ನಿನ್ನ ಸಾಹಸ ವ್ಯಕ್ತಿಯ ಮೆಚ್ಚಿ ನಿನಗೆ 2 ವರಗಳನ್ನು ಕೊಟ್ಟಿದ್ದು ನಿಜ. ಹೌದು ಸ್ವಾಮಿ. ಆ ವರಗಳನ್ನು ಇಂತಹ ಸಂತೋಷ ಕಾಲದಲ್ಲಿ ಕೇಳಬೇಕು. ಸಾಕು ಸುಮ್ಮನೆ ಇರಿ ಸ್ವಾಮಿ. ಸಾರಲು ಸುಗುಣ ವಾರಿ ಜಗನ ಗುಣ ಕಾರನೆ ಕರೆ ಕರೆ ಪಡಿಪುದು ಪ್ರಭು. ಸಾರಲು ಸುಗುಣ ವಾರಿ ಜಗನ ಗುಣ ಕಾರನೆ ಕರೆ ಕರೆ ಪಡಿಪುದು ಕಲ್ಲ ನಿನ್ನಯ ಗುಣ ಬಲ್ಲೆನು ರಮಣ. ಮಾತುಗಳಲ್ಲದೆ ನಲ್ಲ ನಿಮ್ಮಯ ಗುಣ ಬಲ್ಲೆನು ರಮಣ ವಲ್ಲಭೆಯೊಳುಗನ ಕೈಲದು ಸಾಹಸ. ವಲ್ಲಭೆಯೊಳುಗನ ಸಲ್ಲದು ಸಾಹಸ ಕಾರಲು ಸುಗುಣ ವಾರಿ ಜಗನ ಗುಣ ಕಾರನು ಕರೆ ಕರೆ ಹೊಡಿಪುದು ಕರವೇ. ಮತ್ತೇನಿಲ್ಲವ ಸ್ವಾಮಿ, ಹಿಂದೆ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಅದರಂತೆ ಮೊದಲನೆಯ ವರಕ್ಕೆ ಈ ಕೋಶಲ ಸಾಮ್ರಾಜ್ಯದ ಪದವಿಯ ಪಟ್ಟಾಭಿಷೇಕವು ನನ್ನ ಮಗನಾದ ಭರತನಿಗೆ ಕಟ್ಟಬೇಕು, ತಿಳಿಯುತ್ತೆ? ಮತ್ತೊಂದು ವರಕ್ಕೆ ಏನು ಪ್ರಿಯೆ? 2ನೇ ವರಕ್ಕೆ ನಿಮ್ಮ ಪ್ರಿಯ ಕುಮಾರನಾದ ರಾಮನು 14 ವರ್ಷ ಪುರ ಪ್ರವೇಶವಿಲ್ಲದೆ ಅರಣ್ಯವಾಸಕ್ಕೆ ಹೊರಡಬೇಕು. ಇಷ್ಟೇ ಸುಮ್ಮನೆ ಇರಿ. ಅಯ್ಯೋ ರಾಮ, ಬರಸಿಡಿಲಗಾತವಾಯಿತೋ ಬರಸಿಡಿಲಗಾತವಾಯಿತೋ ರಾಮ. ಬರಸಿಡಿಲಗ ಥವಾಯಿತೋ ಪುರುಷ ವಿಷಯಾಪ್ತಿಯೋ ಇದೇ ನಿದು ಪೇಳಲ್ ಅಯ್ಯೋ ಪರಿಣಯ ದುಗುಡಕ್ಕೆನ್ನ ಸಾಕು ಸುಮ್ಮನೆ ಇರಿ ಸ್ವಾಮಿ. ಪರಿಣಯ ದುಗುಡಕ್ಕೆನ್ನ ಪ್ರಿಯೆ, ಪರಿಣಯ ದುಗುಡಕ್ಕೆನ್ನ ಗುರಿಗೈ ಒಳೆದೇವಿ ನುಡಿದ ದುರ್ಭಾಷೆಯನ್ನ
ನಿನಗೆ ಈ ದುರ್ಬುದ್ಧಿಯು ಏತ ಕುಟ್ಟಿತು. ಬೇಡ ಪ್ರಿಯೆ, ರಾಮನನ್ನು ಅರಣ್ಯಕ್ಕೆ ಕಳಿಸಿದರೆ ನನ್ನ ಪ್ರಾಣವು ಸಹ ಹೌದೌದು, ಬೇಡ ಪ್ರಿಯೆ. ಈಗಲೂ ಹೇಳಿಬಿಡಿ ಸ್ವಾಮಿ, ಬಿಟ್ಟು ಬಿಡುತ್ತೇನೆ. ಕೊಟ್ಟ ಮಾತನ್ನು ನಡೆಸಿಕೊಡಲಾರೆನೆಂದು. ಪ್ರಿಯೆ, ಈಗ ನನ್ನ ಮಾತನ್ನು ಕೇಳು. ರಾಮನನ್ನು ಅರಣ್ಯಕ್ಕೆ ಹೋದರೆ ನಾನು ಜೀವಿಸಲಾಗಿರನು. ಅನ್ಯಾಯವಾಗಿ ಯಾತಕ್ಕೆ ನನ್ನನ್ನು ಯಮನಪುರಕ್ಕೆ ಕಳುಹುವೆ? ನೋಡಿ, ಬೇಡ ಪ್ರಿಯೆ. ದುರಾಲೋಚನೆಯನ್ನು ಮಾಡುತ್ತಿರುವವರು ನೀವು ಸ್ವಾಮಿ, ದೂರಾಲೋಚನೆಯನ್ನು ಮಾಡುತ್ತಿರುವವಳು ನಾನು. ನೂತನವಾಗಿ ನಾನು ಕೇಳಿಕೊಳ್ಳುವುದೇನು ಇಲ್ಲವ ಸ್ವಾಮಿ. ಭರ್ತನಿಗೆ ಪಟ್ಟವನ್ನು ಕಟ್ಟಿಸಿ ರಾಮನನ್ನು ವನವಾಸಕ್ಕೆ ಕಳುಹಿಸಿ, ಇಷ್ಟೇ ನನ್ನ ಕೋರಿಕೆ. ಪ್ರಿಯೆ, ಚೆಲ್ಲವೋ ರಾಮನೊಳ್ಳು ಬೇಡೆ ನೋಡಲಾರೆನು ಈ ಗೋಳನ್ನು. ಲಾಲನೆ ದಯದಿಂದ ನೋಡಿ. ಪ್ರಿಯೆ, ನನ್ನನ್ನು ಮಾತನಾಡಿಸಿದರೆ ಹೊರಡೆ ಅಂತಃಪುರದಿಂದ, ಹೊರಡೆ. ಚೆಲ್ಲವೋ ರಾಮನೊಳ್ಳು ಬೇಡೆ ಲಾಲನೆ ದಯದಿಂದ ನೋಡಿ. ರಾಮ, ಕೊಲ್ಲನಾಗೆಯೋ ನಳ ನೀನಾಗೆ. ಪ್ರಿಯೆ, ಸಾಕು ಸುಮ್ಮನೆ ಇರಿ ಸ್ವಾಮಿ. ಕೊಲ್ಲನಾಗೆಯೋ ನಳ ನೀನಾಗೆ. ಯಾಕಲೆ ಈ ಬರಿ ದುಡಕುವೆ ರಾಮನೇ. ವಿನಯವು ಸಾಕು ಸ್ವಾಮಿ, ನೋಡಲು ನನ್ನಿಂದ ಆಗುತ್ತಿಲ್ಲ. ಯಾಕಲೆ ಈ ಬರಿ ದುಡಕುವೆ ರಾಮನೇ. ಸಾಕು ಸುಮ್ಮನೆ ಇರಿ ಪ್ರಭು. ಛೇ, ಚೆಲ್ಲವೋ ರಾಮನೊಳ್ಳು ಬೇಡೆ ಲಾಲನೆ ದಯದಿಂದ ನೋಡಿ. ಪ್ರಿಯೆ, ರಾಮನು ನಿನಗೆ ನವರಾಜ ಗೈದನೋ. ಹಾಗಾದರೆ ನನ್ನ ಮಗನು ನಿಮಗೆ ಮಗನಲ್ಲವೇ? ಪ್ರೀತಿಯ ಮಗನ ಮೇಲೆ ಪ್ರೀತಿ. ರಾಮನು ನಿನಗೆ ನವರಾಜ ಗೈದನೋ. ಯಾಕಲೆ ಈ ಬರಿ ದುಡಕುವೆ ರಾಮನೇ. ಸ್ವಾಮಿ, ಸಾಕು ಈ ನಿಮ್ಮ ಗೋಳು. ಯಾಕಲೆ ಈ ಬರಿ ದುಡಕುವೆ ರಾಮನೇ. ಚೆಲ್ಲವೋ ರಾಮನೊಳ್ಳು ಬೇಡೆ ಲಾಲನೆ ದಯದಿಂದ ನೋಡಿ. ಪ್ರಿಯೆ, ಬೇಡ ಪ್ರಿಯೆ. ಭರತನಿಗೆ ಪಟ್ಟಾಭಿಷೇಕವು ಆಗಲೇಬೇಕು ಸ್ವಾಮಿ. ಆದರೆ ರಾಮನನ್ನು ಅರಣ್ಯಕ್ಕೆ ಕಳಿಸುವುದು ಬೇಡ. ಹೇಳಿಬಿಡಿ ಪ್ರಭು, ಈಗಲೂ ಬಿಟ್ಟು ಬಿಡುತ್ತೇನೆ. ಕೊಟ್ಟ ಮಾತನ್ನು ನಡೆಸಿಕೊಡಲಾರೆನೆಂದು. ಆಗ ನಿಮ್ಮ ವಂಶದಲ್ಲಿ ಹುಟ್ಟಿರುವ ಹರಿಶ್ಚಂದ್ರ, ಭಗೀರಥ ಮುಂತಾದ ರಾಜರುಗಳಿಗೆಲ್ಲವೂ ಅಯ್ಯೋ. ಬಹಳ ದೊಡ್ಡ ಶ್ರೇಷ್ಠನೇ ತಂದು ಕೊಟ್ಟಿರಲ್ಲವೇ ನೀವು? ಅಯ್ಯೋ ಕಠಿಣ ಹೃದಯಳೇ, ಈ ದುಷ್ಟಳಿಗೆ ನಾನು 2 ವರಗಳನ್ನು ಕೊಟ್ಟು ಕಟ್ಟು ಬಿಟ್ಟನಲ್ಲ. ಬೇಡ ಪ್ರಿಯೆ, ಇದು
ನಿನ್ನನ್ನು ಕೈ ಮುಗಿದು ಬೇಡಿಕೊಳ್ಳುವೆನು, ನನ್ನನ್ನು ಕಾಪಾಡು ಈ ನಿಮ್ಮ ವಿನಯವೂ ಆಗಿರಲಿ, ಮಾತನಾಡಬೇಡಿ ನನ್ನನ್ನು. ಮುಗಿಯುವೆ ರಮಣೆ ಹಾಗೆ ಹೊರಡಿ. ಸಾಕು ಸುಮ್ಮನೆ ಇರಿ ಸ್ವಾಮಿ. ಏನಾಗಿದೆ ನಿಮಗೆ? ನನ್ನ ಮಗ ನಿಮ್ಮ ಮಗನಲ್ಲವೇ? ರಮಣೆ ಪುತ್ರ ವ್ಯಾಮೋಹ. ರಮಣೆ ಹಾಗೆ ಸಾಕು ಸುಮ್ಮನೆ ಇರಿ. ಪ್ರಭು ಕೊಲಾದಿಲು ಗನೋ ರಮಣೆ ಪ್ರಿಯೆ ನಾರಿಯೇ ನಿನ್ನನು ಗೋರಾಪೇಕ್ಷೆಯೋ ಪ್ರಿಯೆ ಹಾ, ನಾರಿಯೇ ನಿನ್ನನು ಗೋರಾಪೇಕ್ಷೆಯೋ ಹಿರಿಯದೆ ಹೃದಯವನ್ನು ಹೇಳಿ ಬಿಡಿ ಸ್ವಾಮಿ, ಈ ಕಷ್ಟವು ನಿಮಗೆ ಬರುವುದಿಲ್ಲ. ಹಿರಿಯದೆ ಹೃದಯವನ್ನು ಮಾಯ ಮಾವೋರಿಗೆ ಮೊರವಿದ್ದು ಬೇಡುವೆ. ನೋಡಿ ನೋಡಿ ಸಾಕಾಯಿತು ಸ್ವಾಮಿ, ಬಿಟ್ಟು ಬಿಡುತ್ತೇನೆ, ಹೇಳಿ ಬಿಡಿ, ನಡೆಸುವುದಿಲ್ಲವೆಂದು. ಮಾಯ ಮಾವೋರಿಗೆ ಮೊರವಿದ್ದು ಬೇಡುವೆ. ವೈರತ್ಯವನ್ನು ಬಿಡೋ ರಘುಕುಲದಿಲು ಬನೋಳ್ ಮುಗಿಯುವೆ ರಮಣೆ ನೋಡಿದರೆ ಅಂತಃಪುರದಿಂದ ಹೊರಗೆ ಮುಗಿಯುವೆ ರಮಣೆ ಹಾಗೆ ತನ್ನವನು ಬಿಡು ರಘುಕುಲದಿಲು ಬನೋಳ್ ಮುಗಿಯುವೆ ರಮಣೆ ಬೇಡ ಪ್ರಿಯೆ, ರಾಮನನ್ನಗಲ ಕ್ಷಣ ಕಾಲವು ಜೀವಿಸಲಾರೇನು ನಾನು. ಬೇಡ ಪ್ರಿಯೆ, ಸೂರ್ಯ ಚಂದ್ರರ ಮಧ್ಯದಲ್ಲಿರುವ ಪದಾರ್ಥಗಳನ್ನಾದರೂ ಬಯಸು, ತಂದು ಒದಗಿಸುವೆನು. ಆದರೆ ರಾಮನನ್ನು ಮಾತ್ರ ಅರಣ್ಯಕ್ಕೆ ಕಳಿಸುವುದು ಬೇಡ ಪ್ರಿಯೆ. ಸಾಕು ಸುಮ್ಮನೆ ಇರಿ, ಈ ನಿಮ್ಮ ವಿನಯವೂ ಆಗಿರಲಿ. ಯಾರಲ್ಲಿ? ಸುಮಂತ್ರ, ರಾಮಚಂದ್ರನನ್ನು ಆಸ್ಥಾನಕ್ಕೆ ಬರಮಾಡಿ. ಜನನಿಗೆ ವಂದಿಸುವೆನು, ಜನಕನಿಗೆ ನಮಸ್ಕರಿಸುವೆನು. ಜನನಿ, ಮನುಕುಲದಲ್ಲಿ ಜನಿಸಿದ ಜನಕನು ಇಷ್ಟು ವ್ಯಸನದಿಂದರ ಕಾರಣವೇನು? ಕಾರಣವೇನೆಂದು ಹೇಳಲಿ ರಾಮ? ಆಡಿದ ಮಾತನ್ನು ನಡೆಸಿಕೊಡಲೋಸ್ಕರ ಈ ರೀತಿ ವ್ಯಸನ ಪಡುತ್ತಿರುವರು ಈ ನಿಮ್ಮ ಜನಕ. ಜನನಿ, ಹಾಗಂದರೆ ಏನು? ಮತ್ತೇನಿಲ್ಲವೋ ರಾಮಚಂದ್ರ, ನಾನು ನೂತನವನ್ನಾಗಿ ಏನನ್ನೂ ಕೇಳಿಕೊಳ್ಳಲಾರೆ. ಹಿಂದೆ ಶಂಬರಾಸುರನ ಯುದ್ಧ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಈ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನು ಈ ಸಂತೋಷ ಕಾಲದಲ್ಲಿ ಕೇಳಿಕೊಂಡೆ. ಮೊದಲನೇ ವರಕ್ಕೆ ಈ ರಾಜ್ಯದ ಪಟ್ಟಾಭಿಷೇಕವು ನನ್ನ ಮಗನಾದ ಭರತನಿಗೆ ಕಟ್ಟಬೇಕೆಂದು. ಎರಡನೇ ವರಕ್ಕೆ ನೀನು ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡೆ. ಅದಕ್ಕೆ ಈ ರೀತಿ ವ್ಯಸನ ಪಡುತ್ತಿರುವರು ನಿಮ್ಮ ತಂದೆ. ಹಾಗಾದರೆ ನಾನು ವನವಾಸಕ್ಕೆ ಹೋಗಿ ಬರುವೆನು, ಆಜ್ಞೆಯನ್ನು ದಯಪಾಲಿಸು. ದಯಮಾಡು. ಜನನಿ, ಜನನಿ, ಇದು ಜನಕನ ಆಜ್ಞೆಯನ್ನು ಪಡೆದು ಹೋಗುವೆನು. ಹಾಗೆ ಆಗಲಿ. ಜನಕ ತೋರಸಿಂತೆಯೇನು ಜನಕ,
ಜನಕ ತೋರಸಿಂದೆಯನು ಜನಕ ಕರುಣಾಗದೆ ಬೆಳಕಾಗಿದೆ ಕರುಣಾಗದೆ ಬೆಳಕಾಗಿದೆ ತೋರಸಿಂದೆಯನು ಜನಕ ಜನಕ ತೋರಸಿಂದೆಯನು ಜನಕ ಜನಕ ಕುಮಾರ ರಾಮಚಂದ್ರ ಅಯ್ಯೋ ಜನನಿ ನುಡಿಯದೆ ಮನದಲ್ಲಿಡುತ್ತೆ ಜನನಿ ನುಡಿಯದೆ ಮನದಲ್ಲಿಡುತ್ತೆ ಒಣಕೆ ಹೋಗುವೆ ಕೊಡು ಆಜ್ಞೆಯ ಮುನಿಯ ವೇಷವು ದಿನವು ಕಳೆದು ಕುಮಾರ ರಾಮಚಂದ್ರ ಮುನಿಯ ವೇಷವು ದಿನವು ಕಳೆದು ಮನದದಿಂದ ದುಗುಡದೆ ಜನಕ ತೊರಸಿಂತೆಯನು ಜನಕ ಜನಕ ಕುಮಾರ ರಾಮ ಜನಕ ತೊರಸಿಂತೆಯನು ಜನಕ ಕರುಣಾಗದೆ ಬೆಳಕಾಗಿದೆ ಕರುಣಾಗದೆ ಬೆಳಕಾಗಿದೆ ತೊರಸಿಂತೆಯನು ಜನಕ ಜನಕ ತೊರಸಿಂತೆಯನು ಜನಕ ಜನಕ ಜನನಿ ಆಜ್ಞೆಯಂತೆ ನಾನು ವನವಾಸಕ್ಕೆ ಹೋಗಿ ಬರುವೆನು ಅಯ್ಯೋ ಆಜ್ಞೆಯನ್ನು ಕುಮಾರ ರಾಮ ರಾಮಚಂದ್ರ ಅಯ್ಯೋ ಮೊದಲು ನನ್ನನ್ನು ನಿಗ್ರಹಿಸಿ ಈ ರಾಜ್ಯಭಾರವನ್ನು ಮಾಡು ಕುಮಾರ ಈ ದುಷ್ಟಳಿಗೆ ನಾನು 2 ವರಗಳನ್ನು ಕೊಟ್ಟು ಕಟ್ಟು ಬಿದ್ದೆನಲ್ಲ ಜನಕ ಅನಿತ್ಯವಾದ ರಾಜ್ಯಕ್ಕಾಗಿ ಮನುಕುಲದಲ್ಲಿ ಜನಿಸಿದ ನಾವು ನಮ್ಮ ವಂಶಕ್ಕೆ ಅಪಕೀರ್ತಿಯನ್ನು ತರಬಾರದು. ಆದ್ದರಿಂದ ನಾನು ವನವಾಸಕ್ಕೆ ಹೋಗಿ ಬರುವೆನು, ಆಜ್ಞೆಯನ್ನು ದಯಪಾಲಿಸು. ಅಂತರಂಗದ ಚಿಂತೆ ಎಂತೋ ನೀಗಿ ಬಾಳ್ವೆ ಅಂತರಂಗದ ಚಿಂತೆ ರಾಮ 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 ಅಯ್ಯೋ ಕುಮಾರ ರಾಮಚಂದ್ರ ಸಂತೋಷದಲ್ಲದೋ ರಾಮ ಸಂತೋಷ ಕಾಲದೋ ಎಂದು ನೀಗಿ ಬಾಳೆ ರಾಮ 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 ರಾಮಚಂದ್ರ ವನತಿಗೆ ವರಕೊಟ್ಟ ವನತಿಗೆ ಗುರಿಯಾದೆ ರಾಮ ವನತಿಗೆ ವರಕೊಟ್ಟ ವನತಿಗೆ ಗುರಿಯಾದೆ ರಾಮ ರಾಮ ಅಯ್ಯೋ ಕುಮಾರ ರಾಮ ರಾಮಚಂದ್ರ ಅಯ್ಯೋ ವನಕ್ಕೆ ರಾಮನ ಕಳುಕಲ್ ಮನವು ಬಾರದೀಗ ರಾಮ ರಾಮಚಂದ್ರ ವನಕ್ಕೆ ರಾಮನ ಕಳುಹಲ್ ಮನವು ಬಾರದೀಗ
ರಾಮ, ರಾಮಚಂದ್ರ, ಮೊದಲು ನನ್ನನ್ನು ನಿಗ್ರಹಿಸಿ ಈ ರಾಜ್ಯಭಾರವನ್ನು ಮಾಡು. ಹಾ ರಾಮಚಂದ್ರ.